ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜುವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಿಕೊಟ್ಟಿದ್ದೀನಪ್ಪ ಅಂತಂದರೆ SSP ರಿಲೇಟೆಡ್ ಇವತ್ತು ಇವತ್ತು 21 ಫೆಬ್ರವರಿ 2026 ಒಂದು ಮಹತ್ವದ ಒಂದು ಏನಾಗಿದೆ ಅಂದರೆ ಅಪ್ಡೇಟ್ ಬಂದಿದೆ. ಸೊ ಆ ಒಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿಡಿಯೋನ ಎಂಡ್ವರೆಗೂ ನೋಡಿ. ಇಫ್ ಇನ್ ಕೇಸ್ ಮಿಡಲ್ ಏನಾದರೂ ನಿಮಗೆ ಏನಾದರೂ ಮಾಹಿತಿ ಲ್ಯಾಕ್ ಆಯ್ತಪ್ಪ ಅಂದರೆ ಸೊ ಪೂರ್ತಿ ವಿಡಿಯೋ ನಿಮಗೆ ಯಾವ ರೀತಿ ಅನಿಸುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ವಿಡಿಯೋ ನೋಡಿನೂ ಕೂಡ ನಿಮಗೆ ಏನು ಅರ್ಥ ಆಗದಿರುತ್ತೆ ಆಗುತ್ತೆ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಎಲ್ಲರಿಗೂ ಇದು ಡೌಟ್ ಏನಂದರೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಡೇಟ್ ಎಕ್ಸ್ಟೆಂಡ್ ಆಗಿದೆಯಾ? ಫೆಬ್ರವರಿ 15ಕ್ಕೆ ಡೇಟ್ ಮುಗಿದಿದೆ, ಮತ್ತು ಫೆಬ್ರವರಿ ತಿಂಗಳು ಮುಗಿಲಿಕ್ಕೆ ಬಂತು. ಏನಾದರೂ ನಮಗೆ SSP ಕಡೆಯಿಂದ ಅಪ್ಡೇಟ್ ಸಿಕ್ಕಿದೆಯಾ ಅಂತ. ಸೊ ಹೌದು, SSP ಕಡೆಯಿಂದ ನಿಮಗೆ ಇವಾಗ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಡೇಟ್ ಅನ್ನೋದು ಎಕ್ಸ್ಟೆಂಡ್ ಆಗಿದೆ. ಸೊ ನೀವು ನೋಡ್ಬೋದು ಇವಾಗ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಕೆಳಕಂಡ ಮೆಟ್ರಿಕ್ ನಂತರದ ಕೋರ್ಸ್ಗಳಿಗೆ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1ರ ಅಲೆಮಾರಿ ವಿದ್ಯಾರ್ಥಿಗಳಿಂದ 2025-26ನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಶುಲ್ಕ ಮರುಪಾವತಿ ಕಾರ್ಯಕ್ರಮದ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕವನ್ನು 5/3/2026 ಅಂದರೆ ಪೋಷಕರ ಬಾರ್ ವಿದ್ಯಾರ್ಥಿಗಳ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಮನವಿಯ ಮೇರೆಗೆ ವಿಸ್ತರಿಸಲಾಗಿದೆ. ಸೊ ಯಾವ್ಯಾವ ಕೋರ್ಸ್ಗಳಿಗೆ ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಆಫ್, ನಾನು ಇಲ್ಲಿ ಪ್ರತಿಯೊಂದನ್ನು ಓದಲಿಕ್ಕೆ ಹೋಗೋದಿಲ್ಲ, ಆಲ್ಮೋಸ್ಟ್ ಎಲ್ಲ ಏನಂದರೆ ಟೆಕ್ನಿಕಲ್ ಕೋರ್ಸಸ್ಗಳಾಗಿರ್ಬೋದು ಮತ್ತು ಪ್ರೊಫೆಷನಲ್ ಕೋರ್ಸಸ್ಗಳಾಗಿರ್ಬೋದು, ಮೆಡಿಕಲ್, ಇಂಜಿನಿಯರಿಂಗ್ ಆಗಿರ್ಬೋದು, ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಲೈಕ್ ಇಲ್ಲಿ ನೋಡ್ಬೋದು MS ಆಯುರ್ವೇದ, MD ಕೋರ್ಸಸ್ಗಳಾಗಿರ್ಬೋದು, MBA ಆಗಿರ್ಬೋದು, MTech ಆಗಿರ್ಬೋದು. ಸೊ ಈ ರೀತಿ ಮಾಸ್ಟರ್ಸ್ಗಳನ್ನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ ಡೇಟ್ ಬಂದುಬಿಟ್ಟು ಎಕ್ಸ್ಟೆಂಡ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಲಾಸ್ಟ್ ಡೇಟ್ ಬಂದುಬಿಟ್ಟು 5/3/2026. ಸೊ ಅಂದರೆ ಮಾರ್ಚ್ 5ರವರೆಗೆ ನಿಮಗೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟನ್ನು ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಆ್ಯಂಡ್ ದೆನ್ ಇನ್ನೊಂದು ಮಹತ್ವದ ಸುದ್ದಿ ಏನಂದರೆ, ನಿಮಗೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ವೆಬ್ಸೈಟಲ್ಲಿ ಸುಮಾರಷ್ಟು ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಸೊ ಏನಪ್ಪ ಅಂತಂದರೆ, ನೀವು SSP ಅಂತ ಸರ್ಚ್ ಮಾಡಿ ನೀವೇನಾದರೂ ಲಾಗಿನ್ ಆದ್ರಿಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತಾ ಇದ್ದೀನಿ, ನೀವು SSP ಅಂತ ಸರ್ಚ್ ಮಾಡಿದಾಗ ಸೊ ನಿಮಗೆ ಇಲ್ಲಿ ಲಾಗಿನ್ ಆಗಲಿಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಬಟ್ ಆ ಲಾಗಿನ್ ಪೇಜ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ 2425 ಅಂತ ಇದೆ. ಸೊ ಯಾರು ಕೂಡ ಈ ಒಂದು ತಪ್ಪನ್ನು ಮಾಡಬೇಡಿ. ಈ ಒಂದು ಪೋರ್ಟಲ್ಗೆ ಹೋಗಿ ಇಲ್ಲಿ ನೀವು ಲಾಗಿನ್ ಆದರೆ ನಿಮಗೇನಾಗುತ್ತೆ ಅಂದರೆ ಇನ್ಫಾರ್ಮೇಷನ್ ಏನೋ ಓಪನ್ ಆಗುತ್ತೆ. ಬಟ್ ಅದೇನಾಗಿರುತ್ತೆ ಅಂದರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಹೋದಾಗ ಅಲ್ಲಿ ನಿಮಗೆ ಸುಮಾರು ಫಾಲ್ಸ್ ಡೀಟೇಲ್ಸ್ಗಳನ್ನ ತೋರಿಸ್ತಾ ಇದೆ. ಅಂದರೆ ಫಸ್ಟ್ ಇಯರ್ ಡೀಟೇಲ್ ತೋರಿಸ್ತಾ ಇದೆ. ಇನ್ನು ಸ್ಟೇಟಸ್ ಚೆಕ್ ಮಾಡಿದಾಗ ಅದು ಪ್ರೀವಿಯಸ್ಲಿ ಎಲ್ಲಿಗೆ ಸ್ಟಾಪ್ ಆಗಿತ್ತು ಅಷ್ಟೇ ಇದೆ. ಸೊ ಅದು ಯಾವುದೇ ರೀತಿ ಅಪ್ಡೇಟ್ ಆಗಿಲ್ಲ. ಸೊ ಇಫ್ ಇನ್ ಕೇಸ್ ನೀವೇನಾದರೂ ನಿಮ್ಮೊಂದು ಸ್ಕಾಲರ್ಶಿಪ್ ಸ್ಟೇಟಸನ್ನು ಚೆಕ್ ಮಾಡಬೇಕು ಅಥವಾ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು ಈ ವರ್ಷಕ್ಕೆ ಅಂದರೆ, ಸೊ ಬೆಟರ್ ನೀವು ನಿಮ್ಮ ಒಂದು ಕ್ರೋಮ್ ಅಥವಾ ನಿಮ್ಮ ಒಂದು ಬ್ರೌಸರಲ್ಲಿ ಹೋಗಿಬಿಟ್ಟು SSP ಅಂತ ಸರ್ಚ್ ಮಾಡಿ, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿ. ಸೊ ಅವಾಗ ನಿಮಗೆ ಫಸ್ಟ್ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ SSP ಕರ್ನಾಟಕ ಸರ್ಕಾರ ಅಂತ ಬರುತ್ತೆ. ಸೊ ಆ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ SSP ಕರ್ನಾಟಕ ಅಂತ ಇದೆಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ 2526 ಅಂತ ಓಪನ್ ಆಗುತ್ತೆ. ಸೊ ಇದು ಓಪನ್ ಆದಮೇಲೆ ನೀವು ಇಲ್ಲಿ ನಿಮ್ಮ ಲಾಗಿನ್ ID ಪಾಸ್ವರ್ಡ್ಗಳನ್ನು ಹಾಕಿಬಿಟ್ಟು ಲಾಗಿನ್ ಆದ ನಂತರ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ನೀವು ಏನಾದರೂ ಪ್ರೀವಿಯಸ್ ನಾನು ತೋರಿಸಿರುವಂಥ ಬರೀ SSP ಅಂತ ಸರ್ಚ್ ಮಾಡಿ ಅಲ್ಲಿ ನೀವು ಅಪ್ಲೈ ಮಾಡಲಿಕ್ಕೆ ಹೋದರೆ ಸೊ ಅಲ್ಲಿ ನಿಮಗೆ ಇದೇ ರೀತಿ ಪ್ರಾಬ್ಲಮ್ ಫೇಸ್ ಆಗ್ತದೆ. ಆ್ಯಂಡ್ ಇನ್ನೂ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನು ತಲೆಯಲ್ಲಿ ಕೊರಿತಾ ಇದೆ ಅಂದರೆ, ನಮಗೆ 24-25 ಸ್ಕಾಲರ್ಶಿಪ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ಅಂದರೆ ಸ್ಯಾಂಕ್ಷನ್ ಆಗಿದೆ, ಸ್ಕಾಲರ್ಶಿಪ್ ಅಮೌಂಟ್ ತೋರಿಸ್ತಾ ಇದೆ, ಬಟ್ ಅಕೌಂಟಿಗೆ ಬಂದು ಕ್ರೆಡಿಟ್ ಆಗಿಲ್ಲ. ಆದರೆ 25-26 ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಪುಷ್ ಟು DBT ಆ್ಯಂಡ್ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸಲ್ಲಿ ಪ್ರತಿಯೊಂದು ಡೀಟೇಲ್ ಆಗಿ ಅಪ್ಡೇಟ್ ಆಗ್ತಾ ಇದೆ. ಆದರೆ 24-25 ಏನಕ್ಕೆ ಆಗ್ತಾ ಇಲ್ಲ ಅಂತ. ಸೊ ನಾನು ಕೂಡ ಇದೇ ವಿಷಯವಾಗಿ ಡಿಪಾರ್ಟ್ಮೆಂಟಲ್ ವ್ಯಕ್ತಿಗಳೊಂದಿಗೆ ಇದನ್ನು ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ದಷ್ಟೇ. ಸೊ 2024-25ನೇ ಸಾಲಿನ ಸ್ಕಾಲರ್ಶಿಪ್ಪನ್ನು ನಾವು ಮಾರ್ಚ್ ಎಂಡ್ ಒಳಗಡೆ ಆದಷ್ಟು ಹಾಕಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ 25-26ನೇ ಸಾಲಿನ ಸ್ಕಾಲರ್ಶಿಪ್ಪನ್ನು ನಮಗೆ ಫೆಬ್ರವರಿ ಎಂಡ್ವರೆಗಡೆ ಹಾಕಬೇಕು ಅಂತ ಏನಂದರೆ ಮೇಲ್ಗಡೆಯಿಂದ ಪ್ರೆಷರ್ ಇದೆ ಅಂತ ಹೇಳಿದ್ದಾರೆ. ಐ ಡೋಂಟ್ ನೋ ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅಂತ. ಬಟ್ ಇದನ್ನು ನಾನು ಡಿಪಾರ್ಟ್ಮೆಂಟಲ್ ವ್ಯಕ್ತಿಗಳಿಂದನೇ ಮಾಹಿತಿಯನ್ನು ಕಲೆ ಹಾಕಿರೋದು. ಸೊ ಯಾರು ವರಿ ಮಾಡ್ಕೋಬೇಡಿ, ಯಾಕಂದರೆ ನಿಮಗೆ 25-26 ಸ್ಕಾಲರ್ಶಿಪ್ ಬಂದ ಮೇಲೆ 24-25 ಬರದೇ ಇರೋಲ್ಲ, ಆ ಥರ ಏನೂ ಆಗೋದಿಲ್ಲ. ಯಾಕಂದರೆ ಒಂದು ಬಾರಿ ನಿಮ್ಮ ಅಮೌಂಟ್ ಸ್ಯಾಂಕ್ಷನ್ ಆಯ್ತಪ್ಪ ಅಂದರೆ SSPಲಿ, ಸೊ ಅದು 100% ಪುಷ್ ಟು DBT ಆಗಿಬಿಟ್ಟು ನಿಮ್ಮ ಒಂದು ಅಕೌಂಟಿಗೆ ಬಂದು ಕ್ರೆಡಿಟ್ ಆಗಲೇಬೇಕು. ಇಫ್ ಇನ್ ಕೇಸ್ ನೀವೇನಾದರೂ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿ ಅಥವಾ ಪ್ರೈವೇಟ್ ಕೋಟಾದಡಿ ಏನಾದರೂ ಸೀಟನ್ನು ಪಡ್ಕೊಂಡಿದ್ರೆ ನಿಮಗೆ 100% ಸ್ಕಾಲರ್ಶಿಪ್ ಬರೋದಿಲ್ಲ. ಅದನ್ನು ಅವರು ಗೌರ್ಮೆಂಟಿಂದನೇ ಒಂದು ನೋಟಿಸ್ ಆರ್ಡರ್ನ ಸೆಂಡ್ ಮಾಡಿಬಿಟ್ಟು ಅದನ್ನು ಕ್ಲಿಯರಾಗಿ ತಿಳಿಸಿದ್ದಾರೆ. ಇಫ್ ಇನ್ ಕೇಸ್ ನಿಮಗೇನಾದರೂ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆದರೂ ಕೂಡ ಅದು ಅಕೌಂಟಿಗೆ ಬಂದು ಕ್ರೆಡಿಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ
ಇಷ್ಟು ನನಗೆ ಗೊತ್ತಿರೋ ಮಾಹಿತಿ. ಆ್ಯಂಡ್ ಇನ್ನೂ ಏನಪ್ಪ ಅಂದರೆ ಸುಮಾರಷ್ಟು ವಿದ್ಯಾರ್ಥಿಗಳು ಫೀ ಸ್ಟೇಟಸಲ್ಲಿ ಅಲ್ಲಿ ನೋಡ್ಬೋದು ನೀವು ಅವೈಟೆಡ್ ಅಂತ ಇದೆ, ನೋ ರೆಸ್ಪಾನ್ಸ್ ಅಂತ ಇದೆ. ಸೊ ಈ ರೀತಿ ಇದ್ದಾಗ ವರಿ ಮಾಡ್ಕೋಬೇಡಿ, ಅದು ಏನು ನಿಮ್ಮ ಕಡೆಯಿಂದ ಫಾಲ್ಟ್ ಅಲ್ಲ, ಟೆಕ್ನಿಕಲ್ ಗ್ಲಿಚ್ಚು ಅಲ್ಲ. ಸೊ ಅಲ್ಲಿ ಇನ್ನೂ ಅಪ್ಡೇಟ್ ಆಗಲಿಕ್ಕೆ ಮಾಹಿತಿ ಇದೆ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದನ್ನು ಸುಮಾರಷ್ಟು ವಿದ್ಯಾರ್ಥಿಗಳೇನೆಂದರೆ ಲೈಕ್ ನನಗೆ ಅವೈಟೆಡ್ ಅಂತ ಬರ್ತಾ ಇದೆ, ಹಾಗೆ ಹೀಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಆ ರೀತಿ ಏನಿಲ್ಲ, ನಿಮಗಷ್ಟೆಲ್ಲ ಪ್ರತಿಯೊಬ್ಬರಿಗೂ ಅವೈಟೆಡ್ ಅಂತ ಇದೆ. ಬೇಕಾದ್ರೆ ನೀವು 25-26 ಲಾಗಿನ್ ಆಗಿಬಿಟ್ಟು ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ ತೋರಿಸುತ್ತೆ, ಅದು ಅಮೌಂಟ್ ತೋರಿಸುತ್ತೆ, ಮತ್ತು ನೀವು ಈ ವರ್ಷ ಸ್ಕಾಲರ್ಶಿಪ್ ಎಷ್ಟು ಸ್ಯಾಂಕ್ಷನ್ ಆಗಿದೆ. ಆ್ಯಂಡ್ ಇನ್ನೊಂದು, ಈ ವರ್ಷ ಸ್ಕಾಲರ್ಶಿಪ್ ಅಮೌಂಟ್ ತುಂಬ ಕಡಿಮೆ ಸ್ಯಾಂಕ್ಷನ್ ಆಗಿದೆ. ಸೊ ಇದು ನನಗೆ ಸುಮಾರಷ್ಟು ವಿದ್ಯಾರ್ಥಿಗಳು ಇಮೇಲ್ ಮಾಡಿ ಕಳಿಸಿರುವಂಥ ಒಂದು ಸ್ಟೇಟಸಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗಿದೆ. ಸೊ ಇದು ಎಲ್ರಿಗೂ ಆಗಿದೆಯೋ ಪ್ಲೀಸ್ ಈ ಒಂದು ವೀಡಿಯೋನ ಆದಷ್ಟು ಕಮೆಂಟ್ ಮಾಡಿ, ಬಿಕಾಸ್ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನಿಮ್ಮೊಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಓಕೆ ಸ್ಯಾಟಿಸ್ಫ್ಯಾಕ್ಟರಿ ಅಮೌಂಟೇ ಸ್ಯಾಂಕ್ಷನ್ ಆಗಿತ್ತು, ಫಾರ್ ಎಕ್ಸಾಂಪಲ್ ನೀವು 24-25 ಕೂಡ ಒಂದು 20,000 ಸ್ಕಾಲರ್ಶಿಪ್ಪನ್ನು ಪಡೆದಿದ್ದೀರಾ, ಈ ವರ್ಷ ನಿಮಗೆ ನಿಯರ್ ಬೈ 20,000 ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆ ಅಂದರೆ, ಸೊ ಅದನ್ನು ಕೂಡ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಫ್ ಇನ್ ಕೇಸ್ ನಿಮಗೇನಾದರೂ 24-25 ಒಂದು 20,000 ಕ್ರೆಡಿಟ್ ಆಗಿತ್ತು ಅಂದರೆ ಸ್ಯಾಂಕ್ಷನ್ ಆಗಿತ್ತು, ಬಟ್ ಈ ವರ್ಷ 25-26 ನಿಮಗೆ ಬರೀ 5,000 6,000 ಈ ರೀತಿ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿದ್ದರೆ ಅದನ್ನು ಕೂಡ ಬ್ರೀಫ್ ಆಗಿ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಬಿಕಾಸ್ ಆ ಒಂದು ಇನ್ಫಾರ್ಮೇಷನ್ ನನಗೆ ಹೆಲ್ಪ್ ಆಗುತ್ತೆ ಫರ್ದರ್ ನಾನು ಅದನ್ನ ಎನ್ಕ್ವೈರಿ ಮಾಡಲಿಕ್ಕೆ. ಇಲ್ಲಾಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಸುಮ್ಮನಾಗಬೇಕಾಗುತ್ತೆ. ಸೊ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಒಂದು ಚಾನಲ್ ಬರೀ ನಿಮ್ಮ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್, ಎಜುಕೇಷನ್ ರಿಲೇಟೆಡ್ ಮತ್ತು ಕೋರ್ಸ್ಗಳ ರಿಲೇಟೆಡ್ ಏನಾದರೂ ಮಾಹಿತಿ ಇದ್ದರೆ, KE ಅಂಡರ್ ನಿಮಗೇನಾದರೂ ಮಾಹಿತಿ ಇದ್ದರೆ ಅದನ್ನು ನೀಡುವಂಥ ಪ್ರಯತ್ನ ಪಡ್ತೀವಿ. ಆದಷ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಕ್ಸ್ಪೆಕ್ಟೆಡ್ ಅಮೌಂಟ್, ನಿಮ್ಮೊಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಫೆಬ್ ಎಂಡ್ ಒಳಗಡೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಅದು 25-26 ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ನಿಮಗೆ ಮೊದಲೇ ಹೇಳಿದ್ದೆ SSP ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಅಂತ. ಅದೇ ರೀತಿ SSP ಡೇಟ್ ಮಾರ್ಚ್ 5ಗೆ ಎಕ್ಸ್ಟೆಂಡ್ ಆಗಿದೆ. ಬೈ ಹೋಪ್ ನನ್ನ ಪ್ರಕಾರ ಮಾರ್ಚ್ ಎಂಡ್ವರೆಗೂ ಕೂಡ ಆಗಬಹುದು ಅನ್ಅಫಿಷಿಯಲ್ ಆಗಿ, ಬಟ್ ನೋಡೋಣ. ಇಫ್ ಇನ್ ಕೇಸ್ ಅಫಿಷಿಯಲ್ ಆಗಿ ಅದು ನೋಟಿಸ್ ಬಂದರೂ ಅದನ್ನು ಕೂಡ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಇನ್ನೂ ಒಂದು ಲಾಸ್ಟ್ ನಿಮ್ಮ ಅಪ್ಡೇಟ್ ನಾನು ಕೊಡಬೇಕಾಗಿದ್ದೇನಪ್ಪ ಅಂತಂದರೆ, ಇನ್ನು 24-25 ಯಾವ ವಿದ್ಯಾರ್ಥಿಗಳು ನಿಮ್ಮ ಒಂದು ಹತ್ತಿರದ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಹೋಗಿಬಿಟ್ಟು ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಡೀಟೇಲ್ಸ್ ಮತ್ತು ನಿಮ್ಮ ಒಂದು ಕೌನ್ಸಿಲಿಂಗ್ ಡೇಟಾವನ್ನು ಅಪ್ಡೇಟ್ ಮಾಡಿಸಿಲ್ಲ, ಆದಷ್ಟು ಬೇಗ ಹೋಗಿ ನಿಮ್ಮ ಒಂದು ಹತ್ತಿರದ ನೀವು ಕಲಿತಕ್ಕಂಥ ಕಾಲೇಜ್, ಫಾರ್ ಎಕ್ಸಾಂಪಲ್ ನೀವು ಹುಬ್ಳಿ ವಿದ್ಯಾರ್ಥಿ ಆಗಿದ್ದು ನೀವೇನಾದರೂ ದಾವಣಗೆರೆಯಲ್ಲಿ ಕೋರ್ಸನ್ನು ಮಾಡ್ತಾ ಇದ್ದೀರಾ, ದಾವಣಗೆರೆಯಲ್ಲಿ ಓದ್ತಾ ಇದ್ದೀರಾ, ಅಥವಾ ಬೆಳಗಾವಿಯಲ್ಲಿ ಓದ್ತಾ ಇದ್ದೀರಾ, ಈ ರೀತಿ ಏನಾದರೂ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಬೇರೆ ಇದೆ ಅಂತಂದರೆ ನೀವು ನಿಮ್ಮ ನೇಟಿವ್ ಡಿಸ್ಟ್ರಿಕ್ಕಿಗೆ ಹೋಗೋದಲ್ಲ, ನಿಮ್ಮ ಒಂದು ತಾಲೂಕು, ನೀವು ಕಲಿತಕ್ಕಂಥ ಕಾಲೇಜಿನ ತಾಲೂಕು ಆಫೀಸ್ ಇರುತ್ತೆ. ನೀವು ಬೆಳಗಾವಿಯಲ್ಲಿ ಕಲಿತಾ ಇದ್ದರೆ ಬೆಳಗಾವಿಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಇರುತ್ತಲ್ವ, ಅಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು SSP ಡೀಟೇಲ್ನ ಅಪ್ಡೇಟ್ ಮಾಡಿ ಅಂತ ಹೇಳಿ. ಎಲ್ಲರೂ ಕೂಡ ಅಲ್ಲಿ ಆಫೀಸಲ್ಲಿ ಪ್ರತಿಯೊಬ್ಬರು ಕೂಡ ಅವೇರ್ ಇದ್ದಾರೆ, ಹೊರಗಡೆ ನೋಟಿಸ್ಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಯಾರು ಕೂಡ ಮಾಹಿತಿಯಿಂದ ಲ್ಯಾಗ್ ಆಗಬೇಡಿ, ನೀವು ಹೋಗ್ಬಿಟ್ಟು ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಸುಮಾರಷ್ಟು ಜನಕ್ಕೆ ಅದೇ ಪ್ರಾಬ್ಲಮ್ ಆಗಿದೆ. ಏನಾಗಿದೆ ಅಂದರೆ ಅವರು CET ಡೀಟೇಲ್ಸ್ ಅಪ್ಡೇಟ್ ಮಾಡಿಸಿಲ್ಲ, ಪ್ರತಿಯೊಂದು SS ಅಂತ ಇದೆ, ಬಟ್ ಅಮೌಂಟ್ ಸ್ಯಾಂಕ್ಷನ್ 0 ಅಂತ ತೋರಿಸ್ತಾ ಇದೆ, ಅಂದರೆ ಅಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಿರೋದು ತೋರಿಸ್ತಾ ಇಲ್ಲ. ಸೊ ಈ ರೀತಿ ಯಾರೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್, ಪ್ಲೀಸ್ ಹೋಗಿಬಿಟ್ಟು ಒಂದು ಸಾರಿ ನಿಮ್ಮ ಒಂದು ತಾಲೂಕು ಆಫೀಸ್ಗೆ ವಿಸಿಟ್ ಮಾಡಿ, ಅಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ಮಾಹಿತಿಯನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಪ್ರತಿಯೊಂದರ ಒಂದು ನಿಮ್ಮ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಪ್ರತಿ ಮಾಹಿತಿಯನ್ನು ಅವರು ನೀಡ್ತಾರೆ. ಇಫ್ ಇನ್ ಕೇಸ್ ಅವರೇನಾದರೂ ನಿಮಗೆ ಮಾಹಿತಿಯನ್ನು ನೀಡದೇ ಇದ್ದಲ್ಲಿ ನಿಮಗೆ BCWD ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಅವರೊಂದು ಇಮೇಲ್ ಇದೆ. ಸೊ ನೀವೇನಾದರೂ ಯಾವುದಾದ್ರೂ ಪ್ರಾಬ್ಲಮ್ ಫೇಸ್ ಮಾಡಿದರೆ, ಅವ್ರು ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಏನಾದರೂ ತಿರಸ್ಕಾರ ಮಾಡಿದ್ದಾರೆ ಅಂದರೆ, ರಿಜೆಕ್ಟ್ ಮಾಡಿದ್ದಾರೆ ಅಂದರೆ, ನೀವು ಅಲ್ಲಿ ಕೂಡ ಇನ್ಫಾರ್ಮ್ ಮಾಡಬಹುದು. ಸೊ ಆ್ಯಸ್ ಸೂನ್ ನಿಮಗೆ ಮೆಸೇಜ್ ಅಥವಾ ರಿಪ್ಲೈ ಬಂದೇ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ತಿಳಿದಂತಹ ಮಾಹಿತಿಯನ್ನು ನಾನು ನಿಮಗೆ ಹೇಳುವಂಥ ಪ್ರಯತ್ನ ಪಟ್ಟಿದ್ದೀನಿ. ಇದಕ್ಕಿಂತ ಹೆಚ್ಚಾಗಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಒಂದು ಸ್ಕಾಲರ್ಶಿಪ್ನ ಒಂದು ವಿಡಿಯೋ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಒಂದು ಡೌಟ್ಸ್ಗಳನ್ನು ಕೇಳಿ. ಸೊ ಇದೇ ರೀತಿ ಹೊಸ ವಿಡಿಯೋಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಸ್ಟೇ ಟ್ಯೂನ್, ಬಾಯ್ ಬಾಯ್.